ನಿನ್ನ ಕೃಪೆ ಇರಲಿ. ನನ್ನೇಸುವೆ ಹೋ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ನನ್ನೇಸುವೆ ಹೋ ನನ್ನ ಪ್ರಭುವೇ, ಸ್ತುತಿಸಿ ನಾ ಕೊಂಡಾಡುವೆ. ಆಮೇನ್. ಥ್ಯಾಂಕ್ ಯು ಸರ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರು ಹಾಗೂ ಅವರ ಕುಟುಂಬಕ್ಕೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನ ಈ ಬೆಳಗಿನ ಜಾವದಲ್ಲಿ ನಮಗೆ ದೇವರ ಸಂದೇಶವನ್ನು ಹಂಚುವುದಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಸನ್ಸನ್ ಶಾಲೆಯ ಪ್ರಿನ್ಸಿಪಾಲ್ರು ನಾಗರಾಜ್ರವರು ಇದ್ದಾರೆ. ದೇವರು ಅವರನ್ನು ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ಆತ್ಮಿಕವಾಗಿ ದೇವರ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡಿ ಬಂದಿರುವಾಗ ಕರ್ತನ ಆತ್ಮನು ಅವರ ಮುಖಾಂತರವಾಗಿ ಆಶೀರ್ವಾದದಾಯಕವಾದಂತಹ ಸಂದೇಶವನ್ನು, ಆತ್ಮನ ನುಡಿಗಳನ್ನು ನಮಗೆ ದಯಪಾಲಿಸಿ ಈ ದಿನದ ಆತ್ಮಿಕ ಮನ್ನವನ್ನ ಉಣಬಡಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಆತ್ಮನ ಬಲಕ್ಕೆ ಅವರನ್ನು ಒಪ್ಪಿಸಿಕೊಡುತ್ತಾ ಈ ಸಮಯದಲ್ಲಿ ದೇವರ ವಾಕ್ಯಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನ ತುಂಬ ಹೃದಯದಿಂದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುವಂತವನಾಗಿದ್ದೇನೆ. ಹಿರಿಯರೇ, ಈ ಸಮಯ ನಿಮ್ಮದು. ದೇವರ ವಾಕ್ಯವನ್ನ ಹಂಚಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಕೂಡಿ ಬಂದಿರುವಂತ ಎಲ್ರಿಗೂ ಸಹ ಈ ಮುಂಜಾನೆಯ ಶುಭೋದಯಗಳನ್ನ ತಿಳಿಸುವನಾಗಿದ್ದೇನೆ. ಹಾಗೂ ದೇವರ ನಾಮಕ್ಕೆ ಘನಮಾನ ಸ್ತೋತ್ರಗಳು ಉಂಟಾಗಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ದೇವರು ತನ್ನ ಮಹಾಕೃಪೆಯಿಂದ ನಮ್ಮೆಲ್ಲರನ್ನ ಆತನ ಸನ್ನಿಧಾನದಲ್ಲಿ ಮತ್ತೊಮ್ಮೆ ಮುಂಜಾನೆ ವೇಳೆಯಲ್ಲಿ ಕೂಡಿಸಿದ್ದಾನೆ. ನಿಜವಾಗಲೂ ಕೂಡಿದಂತ ಎಲ್ಲರೂ ಸಹ ಭಾಗ್ಯವಂತರು ಎಂಬುದಾಗಿ ನಾನು ಎಣಿಸುತ್ತೇನೆ. ದೇವರ ನಾಮಕ್ಕೆ ನಾವು ಸ್ತೋತ್ರವನ್ನ ಸಲ್ಲಿಸುವಾಗಿರೋಣ. ಈ ಒಂದು ಅವಕಾಶ ಕೊಟ್ಟಂತ ಬೋಧಕರಂತ ಎಂ ರಾಜು ಅವರಿಗೆ ನನ್ನ ಕೃತಜ್ಞತೆಯನ್ನ ಸಲ್ಲಿಸುವನಾಗಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಸಂತೋಷ ಪಡುವನಾಗಿದ್ದೇನೆ. ದೇವರು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಆತ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸೋಣ. ನಾವು ಈಗ ನೇರವಾಗಿ ನಮ್ಮ ಇಂದಿನ ಒಂದು ಸಂದೇಶಕ್ಕೆ ನಾವು ಹೋಗೋಣ. ಇಂದಿನ ಸಂದೇಶ ಲೂಕನು ಬರೆಸುವ ವಾರ್ತೆ 13ನೇ ಅಧ್ಯಾಯ 10ರಿಂದ 17 ವಚನಗಳನ್ನ ನಾವು ಓದಿಕೊಳ್ಳೋಣ. ಲೂಕನು ಬರೆಸುವ ವಾರ್ತೆ 13ನೇ ಅಧ್ಯಾಯ 10ರಿಂದ 17 ವಚನಗಳು. ಒಂದು ಸಬ್ಬತ್ ದಿನದಲ್ಲಿ ಯೇಸು ಒಂದು ಸಭಾಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದುರಾತ್ಮನಿಂದ ಬಾಧಿತಳಾಗಿ ಬೆನ್ನು ಬಗ್ಗಿ ಹೋಗಿ ಗೂನಿಯಾಗಿದ್ದು ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆತ್ತಲಾರದೆ ಇದ್ದ ಒಬ್ಬ ಹೆಂಗಸು ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ನಿನ್ನ ರೋಗವು ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಆದರೆ ಆ ಸಭಾಮಂದಿರದ ಅಧಿಕಾರಿಯು ನಡೆದ ಸಂಗತಿಯನ್ನು ನೋಡಿ, ಸಬ್ಬತ್ ದಿನದಲ್ಲಿ ಯೇಸು ಸ್ವಸ್ಥ ಮಾಡಿದನಲ್ಲ ಎಂದು ಸಿಟ್ಟುಕೊಂಡು ಜನರಿಗೆ, ಕೆಲಸ ಮಾಡುವುದಕ್ಕೆ 6 ದಿನಗಳು ಅವೆಯಷ್ಟೇ, ಆ ದಿನಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳಿರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಕರ್ತನು ಅವನಿಗೆ, ಕಪಟಿಗಳೇ, ನಿಮ್ಮಲ್ಲಿ ಪ್ರತಿಯೊಬ್ಬನು ಸಬ್ಬತ್ ದಿನದಲ್ಲಿ ತನ್ನ ಎತ್ತನಾಗಲಿ ಕತ್ತೆಯನ್ನಾಗಲಿ ಗೋದಲಿಯಿಂದ ಬಿಚ್ಚಿ ನೀರು ಕುಡಿಸುವುದಕ್ಕಾಗಿ ಹಿಡ್ಕೊಂಡು ಹೋಗುತ್ತಾನಲ್ಲವೇ? ಹಾಗಾದರೆ 18 ವರ್ಷಗಳ ತನಕ ಸೈತಾನನ್ನು ಕಟ್ಟಿ ಹಾಕಿದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ತಿನದಲ್ಲಿ ಈ ಬಂಧನದಿಂದ ಬಿಡಿಸಬಾರದೋ ಎಂದು ಕೇಳಿದನು. ಈ ಮಾತುಗಳನ್ನು ಆತನು ಹೇಳ್ತಿರಲಾಗಿ ಆತನ ವಿರೋಧಿಗಳೆಲ್ಲರೂ ಅವಮಾನಿತರಾದರು. ಗುಂಪು ಕೂಡಿದ ಜನರೆಲ್ಲರೂ ಆತನಿಂದ ಆಗುತ್ತಿದ್ದ ಎಲ್ಲಾ ಮಹತ್ತಾದ ಕಾರ್ಯಗಳಿಗೆ ಸಂತೋಷಪಟ್ಟರು. ನಾವು ಈ ವಾಕ್ಯವನ್ನು ಓದುವ ಸಮಯದಲ್ಲಿ ನಾವು ಕೆಲವರು ತಮ್ಮ ಜೀವನದ ಪ್ರತಿ ದಿನವನ್ನ ಸಂತೋಷವಾಗಿ ತೃಪ್ತಿಕರವಾಗಿ ಕಳೆದೇವೆ ಎಂಬುದಾಗಿ ನಾವು ಭಾವಿಸುವವರಾಗಿದ್ದೇವೆ. ಕೆಲವರು ತಮ್ಮ ಇಂದಿನ ದಿನಗಳ ಕಡೆಗೆ ದೃಷ್ಟಿ ಹಾಯಿಸಿ ಆ ದಿನಗಳ ಒಂದು ನಿರಾಶಾದಾಯಕವಾದಂಥ ಮತ್ತು ಅವ್ಯವಸ್ಥೆಯಾದಂಥ ಇದನ್ನ ಗಮನಿಸುವವರಾಗಿದ್ದಾರೆ. ಆಗ ನಾವು ಏನು ಮಾಡಬಾರ್ದಾಗಿತ್ತು, ಏನು ಮಾಡಬೇಕಾಗಿತ್ತು ಎಂಬುದನ್ನ ಅರಿತು ಮನಸ್ಸಿನಲ್ಲಿ ನಾವು ಹೋಗ್ತೇವೆ. ಆ ಸಮಯದಲ್ಲಿ ಮಾತ್ರ
ನಾವು ಕ್ರಿಸ್ತನ ಕೃಪೆಗೋಸ್ಕರವಾಗಿ ಆತನ ಪಾದಗಳಿಗೆ ನಾವು ಬರ್ತೇವೆ. ಯಾಕಂದ್ರೆ ಮುಂದೆ ನಮ್ಮ ಜೀವನವನ್ನ ಉಪಯೋಗಕರವಾಗಿ ಮತ್ತು ಜಯಪ್ರದವಾಗಿ ಜೀವಿಸಲಿಕ್ಕೆ ಆತ ನಮಗೆ ಸಹಾಯ ಮಾಡ್ತಾನೆ ಎಂಬತಕ್ಕಂಥದ್ದಾಗಿ ನಾವು ನಂಬಿ ನಾವು ಆತನ ಪಾದಕ್ಕೆ ಬರ್ತೇವೆ. ಆಗ ನಾವು ಆತನೊಂದಿಗೆ ನಡೆಯಲು ಎತ್ತರಕ್ಕೂ ಮತ್ತು ನೆಟ್ಟಿಗೆ ನಿಲ್ಲುವರಾಗಿರ್ತೇವೆ ಅಲ್ವೇ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಇಲ್ಲಿ 18 ವರ್ಷಗಳಿಂದ ದೇಹ ಬೊಗ್ಗಿದ ಮತ್ತೆ ದೇಹದಾಢ್ಯವನ್ನು ಕಳ್ಕೊಂಡಂತ ಅವಳು ಎಷ್ಟೇ ಕಷ್ಟಪಟ್ಟರು ನೆಟ್ಟಿಗೆ ನಿಲ್ಲಕ್ಕೆ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಇರತಕ್ಕಂಥ ಈ ಸ್ತ್ರೀಯನ್ನು ನಾವು ನೋಡ್ತೀವಿ. ಅದಕ್ಕಾಗಿ ಯಾರು ಸಹ ಅವಳನ್ನ ನಿಂದಿಸ್ತಾ ಇರಲ್ಲ. ಒಂದು ವೇಳೆ ನಾವು ಆ ಬಡ ಸ್ತ್ರೀಯಿಂದ ಈ ದಿನ ಕೆಲವು ಪ್ರೋತ್ಸಾಹದಾಯಕವಾದಂಥ ಗುಣಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾವು ನೋಡ್ತೇವೆ, ಆ ನಡು ಬಗ್ಗಿದ ಆ ಸ್ತ್ರೀ ಇಸ್ರಾಯೇಲ್ ವಂಶಕ್ಕೆ ಸೇರಿದಂಥವಳು, ಅಬ್ರಾಹ್ಮನ ಮನೆತನದವಳು. ಅವಳ ಒಂದು ದೈಹಿಕ ಪರಿಸ್ಥಿತಿಯಿಂದಾಗಿ ನಂಬಿಕೆಗೆ ಪಿತೃವಾದಂಥ ಅಬ್ರಾಹ್ಮನ ಮಗಳು ಎಂಬುದಾಗಿ ಎಣಿಸಿಕೊಳ್ಳಲಿಕ್ಕೆ ಸ್ವಲ್ಪವೂ ಸಹ ಅವಳಲ್ಲಿ ಕಡಿಮೆ ಆಗಿರಲಿಲ್ಲ. ಮಾತ್ರವಲ್ಲದೆ ದೇವರ ದೃಷ್ಟಿಯಲ್ಲಿಯೂ ಅವಳ ಒಂದು ಬೆಲೆ ಕಡಿಮೆಯಾಗಿರಲಿಲ್ಲ. ನಾವು ನೋಡ್ತೇವೆ ಜಕರಿಯ, ಸಿಮೋನ, ಅನ್ನಳು ಮತ್ತು ಜಕ್ಕಾಯ ಇವರ ಹಾಗೆ ಆ ನಂಬಿಕೆಯ ನಿರೀಕ್ಷೆಯ ಆ ಒಂದು ಜನಾಂಗದ ಕುಟುಂಬಗಳಲ್ಲಿ ಇವಳು ಕೂಡ ಹುಟ್ಟಿದವಳಾಗಿದ್ಲು ಎಂಬುದಾಗಿ ನಾವು ನೋಡ್ತೀವಿ. ದುರಾದೃಷ್ಟವಶತ್ ದೇವರಲ್ಲಿ ದೃಢ ವಿಶ್ವಾಸ ಹೊಂದಿ ಬಹಳ ಕಾಲದಿಂದ ಕಷ್ಟಕ್ಕೆ ಗುರಿಯಾಗಿದ್ಲು. ನಾವು ನೋಡ್ತೇವೆ ದೇವರ ಅನೇಕ ಭಕ್ತರು ತಮ್ಮ ಜೀವಿತದ ಕಡೆಯ ಅನೇಕ ವರ್ಷಗಳು ಬಾಧೆ ಪಡುವರಾಗಿದ್ದಾರೆ. ಒಂದು ವೇಳೆ ತಮ್ಮ ಜೀವನವೆಲ್ಲ ಬಾಧೆಯನ್ನು ಅನುಭವಿಸಿರಬಹುದು, ಆದರೆ ಅವರೆಲ್ಲರೂ ಸಹ ಆ ಕುಂಬಾರನು ಮಣ್ಣಿನ ಯಾವ ಆಕಾರಕ್ಕೆ ತರಬೇಕು ಎಂಬುದಾಗಿ ಚೆನ್ನಾಗಿ ಬಲ್ಲನು ಎಂಬುದರಲ್ಲಿ ದೃಢ ವಿಶ್ವಾಸ ಉಳ್ಳವರಾಗಿ ಅವರು ಜೀವಿಸ್ತಾ ಇರ್ತಾರೆ. ಅನೇಕ ದೀರ್ಘ ಕಾಯಿಲೆಗಳು ಇದ್ರೂ ಕೂಡ ದೇವರನ್ನ ಆ ಭಕ್ತರು ಸ್ತುತಿಸಿದ್ರು, ಕೊಂಡಾಡಿದ್ರು, ನಂಬಿಸಿದ್ರು, ಅವರಲ್ಲಿ ವಿಶ್ವಾಸವಿಟ್ಟರು ಎಂಬುದಾಗಿ ನಾವು ನೋಡ್ತೀವಿ. ಅವರು ಯಾವ ವಿಚಾರಕ್ಕೂ ಕೂಡ ಗೊಣಗುವುದಿಲ್ಲ ಮತ್ತು ದೂರನ್ನು ಕೂಡ ಅವರು ಹೇಳುವುದಿಲ್ಲ. ಆದರೆ ಅವರು ಆತನ ಪ್ರೀತಿಯಲ್ಲಿ ಸದಾ ನಂಬಿಕೆ ವಿಶ್ವಾಸಗಳಿಂದ ತುಂಬಿದವರಾಗುತ್ತಾರೆ. ಬೇರೆ ನಾವು ನೋಡ್ತೇವೆ ಮನುಷ್ಯನ ಒಂದು ಸ್ವಭಾವ, ನಾವು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಗೊಣಗ್ತೇವೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಾವು ದೂರನ್ನ ಹೇಳ್ತೇವೆ ಅಲ್ವೇ. ಒಬ್ಬ ವಿಧವೆ ತನ್ನ ಚಿಕ್ಕ ಮಗನೊಂದಿಗೆ ಒಂದು ಗುಡಿಸಲಲ್ಲಿ ಇರ್ತಾಳೆ. ಆಕೆ ಮುನ್ಸಿಪಾಲಿಟಿ ಅಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಬರುವಂಥ ಸಂಬಳ ಸಾಕಾಗೋದಿಲ್ಲ. ಒಂದು ಚಿಕ್ಕ ಗುಡಿಸಲು, ಆ ಗುಡಿಸಲು ವಾಸ ಮಾಡ್ತಿರುವ ಸಮಯದಲ್ಲಿ ಒಂದು ಸಾರಿ ಬಹಳ ಜೋರಾಗಿ ಮಳೆ ಬರ್ತದೆ. ಆ ಮಳೆಯಿಂದ ಅವಳ ಗುಡಿಸಲೆಲ್ಲ ಒದ್ದೆ ಆಗುತ್ತದೆ. ನಿಂತ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತಿಲ್ಲ, ಅಷ್ಟು ನೀರು ಸುರಿತಾ ಇರ್ತದೆ. ಆ ಸಮಯದಲ್ಲಿ ಆಕೆ ತನ್ನ ಮಗನನ್ನ ಆ ಮಳೆಯಿಂದ ರಕ್ಷಿಸಲಿಕ್ಕೆ ಏನ್ ಮಾಡ್ತಾಳೆ ಅಂದ್ರೆ, ಅವಳ ಮನೆಯ ಬಾಗಿಲನ್ನ, ಅದು ಸುಮ್ಮನೆ ಅದು ಕಟ್ಟಿರೋದಿಲ್ಲ, ಹಾಗೆ ಇರ್ತದೆ, ಅದನ್ನ ತೆಗೆದು ಆ ಬಾಗಿಲನ್ನ ತೆಗೆದು ಅವರಿಬ್ಬರ ತಲೆ ಮೇಲೆ ಹಾಕೊಂಡು ಮಳೆ ನಿಲ್ಲುವವರೆಗೂ ಅಲ್ಲೇ ಇರ್ತದೆ. ಆಗ ಮಳೆಯಿಂದ ಸ್ವಲ್ಪ ತಲೆಗೆ ಸುರಕ್ಷಿತವಾಗಿರ್ತದೆ. ಆ ಸಮಯದಲ್ಲಿ ಆ ಹುಡುಗ ಹೇಳ್ತಾನೆ, ಅಮ್ಮ, ಎಷ್ಟೋ ಜನಕ್ಕೆ ಮಳೆನ ತಪ್ಪಿಸ್ಕೊಳ್ಳಿಕ್ಕೆ ಆಗದೆ ಎಷ್ಟೋ ಜನ ಇರ್ತಾರೆ, ಆದರೆ ದೇವರು ನಮಗೆ ಮಳೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ಒಂದು ಬಾಗಿಲನ್ನು ನಮಗೆ ಕೊಟ್ಟಿದ್ದಾನಲ್ವೇ ಎಂಬುದಾಗಿ ಬಹಳ ಸುಂದರವಾಗಿ ಆತನು ದೇವರನ್ನ ಕೊಂಡಾಡ್ತಾನೆ. ದೇವರಿಗೆ ಸ್ತೋತ್ರ ಎಂಬುದಾಗಿ ದೇವರನ್ನ ಕೊಂಡ್ತಾನೆ. ಅಷ್ಟು ಕಷ್ಟದಲ್ಲೂ ಕೂಡ ಆತನು ಯಾವುದೇ ರೀತಿಯ ಕಂಪ್ಲೇಂಟ್ ಮಾಡಲಿಲ್ಲ, ಯಾವುದೇ ರೀತಿ ಆತನು ಗುಣಗಾಡಲಿಲ್ಲ. ನಮಗೆ ದೇವ್ರು ಹಿಂಗೆ ಮಾಡಿದ್ದಾನೆ, ದೇವ್ರು ನಮಗೆ ಇಂಥ ಬಡತನ ಕೊಡ್ತಾನೆ ಎಂಬುದಾಗಿ ಆ ಮಗು ಏನು ಸಹ ಮಾತಾಡಲಿಲ್ಲ. ಬೇರೆ ಒಂದಲ್ಲ ಒಂದು ದಿನ ದೇವರು ನಮ್ಮನ್ನು ನೋಡ್ತಾನೆ ಎಂಬುದಾಗಿ ನಾವು ನೋಡ್ತೀವಿ. ಇಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಈ ಸ್ತ್ರೀ ನಡುಬೊಗ್ಗೋದಳಾಗಿ ತನ್ನನ್ನು ತಾನು ನೆಟ್ಟಿಗೆ ನಿಲ್ಲುವ ಹಾಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. ಈ ವಿಷಯ ಇವಳನ್ನು ನಾವು ನೋಡುವಾಗ ನಾವು ನೋಡ್ತೇವೆ ಯಾಕೆ ಈ ಸಮಸ್ಯೆಗೆ ಆಕೆ ಗುರಿಯಾಗಿದ್ದಳು ಎಂಬುದಾಗಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೇವೆ ಸೈತಾನ್ನೇ ಇದಕ್ಕೆ ಕಾರಣ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಆಕೆ ದೆವ್ವ ಹಿಡಿದವಳು ಎಂಬುದಾಗಿ ನೋಡ್ತೇವೆ.
ಅದರಿಂದ ಸೈತಾನನ ಬಂಧನದಿಂದ ಆಕೆ ಬಂಧಿತಳಾಗಿದ್ಲು ಎಂಬುದಾಗಿ ನಾವು ನೋಡ್ತೇವೆ. ದೇವರು ಯೋಬನನ್ನ ಹುಣ್ಣುಗಳಿಂದ ಬಾಧಿಸಿದಂತೆ ಇವುಗಳಲ್ಲೂ ಸಹ ಸೈತಾನನು ಬಾಧಿಸ್ತಾ ಇದೆ ಎಂಬುದಾಗಿ ನೋಡ್ತೇವೆ. ಸ್ವಾಮಿ ಅವಳ ಬಾಧೆಗಳಿಗೆ ಸೈತಾನ್ಯ ಕಾರಣ ಎಂಬುದಾಗಿ ಆತನಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳ ಸಮಸ್ಯೆ ವೈದ್ಯರಿಂದ ಪರಿಹಾರವಾಗುವಂಥದ್ದಲ್ಲ. ಆ ವಿನಾಶಕಾರಿಯಂಥ ಸೈತಾನನು ದೇವರ ಸ್ವರೂಪವನ್ನು ಕುರೂಪಗೊಳಿಸಲಿಕ್ಕೆ ಅವಳು ಪ್ರಾಣಿಯಂತೆ ಬಗ್ಗುವ ಹಾಗೆ ಆತನು ಮಾಡಿದ್ದ. ಅವಳ ಅಂಗ ವಿಕಾರ ಒಂದು ರೀತಿಯ ಕರುಣಾಜನಕ ನೋಟವಾಗಿತ್ತು. ಖಂಡಿತವಾಗಿಯೂ ಅದರಿಂದ ಅವಳು ಬಹಳ ನೋವನ್ನು ಆಕೆ ಅನುಭವಿಸಿರಬೇಕು. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಕೆಲಸದ ಮೇಲೆ 1-2 ಗಂಟೆಗಳ ಕಾಲ ನಾವು ಬಗ್ಗಿ ಕೆಲಸ ಮಾಡಿದ್ರೆ ನಮ್ಮ ಬೆನ್ನು ನೋವು ಬರ್ತದೆ. ಆದರೆ ನಾವು ನೆಟ್ಟಿಗೆ ನಿಂತು ನೋವನ್ನು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ನಾವು ನಿವಾರಿಸಿಕೊಳ್ಬಹುದು. ಆದರೆ ಇವಳ ಜೀವಿತದಲ್ಲಿ ಅದು ಸಾಧ್ಯವಾಗದಾಗಿತ್ತು. ಅದೇ ನೋವಿನಿಂದ ಇಲ್ಲಿ ಒಂದಿನ ನಾವು ಗಮನಿಸ್ತೇವೆ. ಆ ದಿನ ಸಬ್ಬತ್ ದಿನ ಆಗಿತ್ತು. ಯೇಸು ಸ್ವಾಮಿ ಅಲ್ಲಿ ಬೋಧನೆ ಮಾಡಲಿಕ್ಕೆ ಆತನ ಬಂದಿದ್ದ. ಆಕೆಯು ಕೂಡ ಅಲ್ಲಿಗೆ ಹೋಗಿದ್ಲು ಎಂಬುದಾಗಿ ನೋಡ್ತೇವೆ. ಅವಳು ಸಬ್ಬತ್ ದಿನದ ಆರಾಧನೆಗೆಂದು ಯಥಾರ್ಥವಾದಂಥ ಭಕ್ತಿಯಿಂದ ದೇವಾಲಯಕ್ಕೆ ನಡೆದು ಹೋಗಿದ್ಲು. ಇದಲ್ಲದೆ ಅವಳು ಇದೇ ರೀತಿ 18 ವರ್ಷಗಳಿಂದ ಆಕೆ ಸಬ್ಬತ್ತನ್ನು ಅನುಸರಿಸ್ತಾ ಇದ್ಲು. ಮಾನವನ ಜೀವಿತದ ಅತಿ ಉದ್ದವಾದಂಥ ಒಂದು ಭಾಗ ಈಕೆಯ ಜೀವಿತದಲ್ಲಿ ಇತ್ತು. ಈ ಒಂದು ಪರಿಸ್ಥಿತಿಯನ್ನು ಅಂದರೆ 18 ವರ್ಷಗಳು ನೆಟ್ಟಗೆ ನಿಂತು ನಡೆಯಲಾದಂಥ ಪರಿಸ್ಥಿತಿಯನ್ನು ನಾವು ಊಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸಾಮಾನ್ಯವಾಗಿ ನಾವು ಕೆಲವು ವಾರಗಳು ಕಾಯಿಲೆಯಿಂದ ಮಲಗುವುದಾದರೆ ಅದು ನಮ್ಮನ್ನು ಅಧೈರ್ಯಪಡಿಸ್ತದೆ ಅಲ್ವೇ? ಅಂದಮೇಲೆ ಈ ಸ್ತ್ರೀಯಂತೆ ಸದಾ ಬಗ್ಗಿಕೊಂಡಿರುವಂಥ ಪರಿಸ್ಥಿತಿ ಅಂದರೆ ಅದು ನಿಜವಾಗಲೂ ನಮಗೆ ನಿರಾಶಾದಾಯಕವಾದಂಥ ಒಂದು ಪರಿಸ್ಥಿತಿ ಅಲ್ವೇ? ವರ್ಷದ ನಂತರ ವರ್ಷ ಸುಮಾರು 18 ವರ್ಷಗಳ ಕಾಲ ಸಂದಿದ್ವು. ನೆಟ್ಟಿಗೆ ನಿಲ್ಲಕ್ಕೆ ಸಾಧ್ಯವಾಗ್ತಿಲ್ಲ. ಅವಳು ಇನ್ನು ಮುಂದೆ ನಾನು ನೆಟ್ಟಿಗೆ ನಿಲ್ತೇನೆ ಎಂಬತಕ್ಕಂಥ ಒಂದು ಭರವಸೆಯನ್ನು ಆಕೆ ಮರ್ತಿದ್ಲು. ಅವಳು ತನ್ನ ಎದುರಿಗೆ ಬಂದವ್ರ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಕತ್ತನ್ನು ಎತ್ತಿ ಅವರೊಂದಿಗೆ ಮಾತನಾಡುವುದು ಬಹಳ ಕಷ್ಟಕರವಾಗಿತ್ತು. ಇಂತಹ ಒಂದು ಕರುಣಾಜನಕವಾದಂಥ ಒಂದು ದೌರ್ಬಲ್ಯ ಆಕೆಗಿತ್ತು. ಆಕೆ ಸಬ್ಬತ್ ದಿನದಲ್ಲಿ ದೇವರ ಆಲಯಕ್ಕೆ ಆಕೆ ಬರ್ತಾಳೆ. ಅದು ತಾನೇ ಸ್ವಸ್ಥತೆಯ ಒಂದು ಸ್ಥಳ ಎಂಬುದಾಗಿ ನೋಡ್ತೇವೆ. ಈ ಸ್ವಸ್ಥತೆಯ ಕಾರ್ಯ ಒಂದು ದೇವಾರಾಧನೆಯ ಸ್ಥಳದಲ್ಲಿ ಜರುಗಿತು. ಆ ದಿನ ಸಬ್ಬತ್ತು ಅಲ್ಲಿ ಯೇಸು ಸ್ವಾಮಿ ಬೋಧಿಸಬೇಕಾಗಿತ್ತು. ಪ್ರತಿ ಸಬ್ಬತ್ತಿನ ದಿನದಲ್ಲಿ ಆ ಸ್ತ್ರೀ ಆ ಪ್ರಾರ್ಥನಾ ಮಂದಿರದಲ್ಲಿ ಇರುವುದು ಅವಳಿಗೆ ರೂಢಿಯಾಗಿತ್ತು. ತಾನು ಸಬ್ಬತ್ತಿನ ದಿನದಂದು ಆ ಸ್ಥಳದಲ್ಲಿ ಅಲ್ಲಿ ಇರುವುದು ದೇವರಿಗೆ ಪ್ರಿಯವಾದುದು ಎಂಬುದಾಗಿ ಆಕೆ ತಿಳ್ಕೊಂಡಿದ್ಲು. ಆ ಸ್ಥಳದಲ್ಲಿ ಅವಳು ಆತ್ಮಕ್ಕೆ ಬಲವನ್ನು, ಸಮಾಧಾನವನ್ನು ಮತ್ತು ನಿರೀಕ್ಷೆನ ಪಡೆದುಕೊಳ್ತೇನೆ ಎಂಬತಕ್ಕಂಥ ಒಂದು ಭಾವನೆ ಅವಳಲ್ಲಿತ್ತು. ಮಾತ್ರವಲ್ಲದೆ ತನ್ನ ಸ್ವಾಮಿಯನ್ನು ಕುರಿತಾದಂಥ ಜ್ಞಾನವನ್ನು ಪಡೆದುಕೊಳ್ಬೇಕು ಎಂಬುದಾಗಿ ಆಕೆ ಸಬ್ಬತ್ತಿನಲ್ಲಿ ಬಂದಿದ್ಲು ಎಂಬುದಾಗಿ ನಾವು ನೋಡ್ತೇವೆ. ಆ ಸಾರ್ವಜನಿಕ ಪ್ರಾರ್ಥನಾ ಸ್ಥಳಕ್ಕೆ ಹೋಗೋದು ತನಗೆ ಅಸಾಧ್ಯ ಎಂಬುದಾಗಿ ನೆವವನ್ನು ಹೇಳಿ ಮನೆಯಲ್ಲಿ ಆಕೆ ಉಳಿಬೋದಾಗಿತ್ತು ಅಲ್ವೇ? ಅನೇಕ ಸಾರಿ ನಾವು ಹೇಳುವಂತೆ ಮಂದಿರಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗೋದಿಲ್ಲಕ್ಕೆ ಅನೇಕ ಒಳ್ಳೆಯ ಕಾರಣವನ್ನು ನಾವು ಹೇಳ್ತೇವೆ, ನೆವವನ್ನು ಹೇಳ್ತೇವೆ ಅಲ್ವೇ? ಆದರೆ ಈಕೆಗೆ ಆ ಒಂದು ಒಳ್ಳೆಯ ಕಾರಣ ಇದ್ರೂ ಕೂಡ ಆಕೆ ಸಬ್ಬತ್ತಿನಕ್ಕೆ ಬಂದಿಲ್ಲ. ನಾನು ಈ ಒಂದು ದೃಷ್ಟಾಂತವನ್ನು ನಾನು ಹೇಳಿದ್ದೇನೆ ಎಂದಾಗ ನಾನು ನೆನೆಸ್ತೇನೆ, ಮತ್ತೆ ಅದನ್ನು ನಾನು ಹೇಳ್ತೇನೆ. ಏನಂದರೆ, ಒಂದು ಪುನರುಜ್ಜೀವನದ ಒಂದು ಕೂಟಗಳನ್ನ ನಡೆಸ್ತಾ ಇದ್ರು. ಅಲ್ಲಿ ಸುಮಾರು 400-500 ಜನರು ಕೂಡಿ ಬರ್ತಾ ಇದ್ರು. ಒಂದು ದಿನ ಸಂಜೆ ಆ ದಿನ ಸಾಕ್ಷಿ ಹೇಳುವಂಥ ದಿನವಾಗಿತ್ತು. ಆ ಸಮಯದಲ್ಲಿ ಯಾರಾದರೂ ಬಂದು ಸಾಕ್ಷಿ ಹೇಳಿ ಎಂಬುದು ಹೇಳುವಾಗ ಯಾರೂ ಸಹ ಮುಂದಕ್ಕೆ ಬರಲಿಲ್ಲ. ಆದರೆ ಒಬ್ಬ ಯವನಸ್ಥ ಮುಂದೆ ಬಂದು ಒಂದು ಚಿಕ್ಕ ಸಾಕ್ಷಿಯನ್ನು ಕೊಡ್ತಾನೆ. ಅದೇನೆಂದರೆ, ನಾನು ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಸರಿಯಾದ ಸಮಯಕ್ಕೆ ಈ ದಿನ ಕೂಟಕ್ಕೆ ನಾನು
ಬಂದು ಸೇರಿದ್ದೇನೆ. ದೇವರು ನನ್ನ ಆ ಒಂದು ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿ ನನ್ನ ಸೇರಿಸಿದ್ದಾನೆ ದೇವಾಲಯಕ್ಕೆ. ನಾವು ಆತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ ಎಂಬುದಾಗಿ ಒಂದು ಚಿಕ್ಕ ಸಾಕ್ಷಿನ ಹೇಳ್ತಾನೆ. ಎಲ್ರಿಗೂ ಆಶ್ಚರ್ಯ, ಅದರಲ್ಲೇನೋ ಮಹತ್ವ ಇದೆ, ಅದರಲ್ಲೇನೋ ಆಶ್ಚರ್ಯ, ನಾವು ಸಹ ಬಂದಿದ್ದೇವಲ್ಲ, ಇದು ಏನು ಮಹತ್ವ ಎಂಬುದಾಗಿ ಅವರು ಆಶ್ಚರ್ಯ ಪಡ್ತಾರೆ. ಅದರ ಆಶ್ಚರ್ಯ ಏನು ಗೊತ್ತೇ? ಅವನು ಒಬ್ಬ ಕುರುಡ, ಕಣ್ಣು ಕಾಣೋದಿಲ್ಲ. ಅವನನ್ನು ನಡೆಸುವಂಥವ್ರು ಯಾರಿಲ್ಲ, ದಾರಿ ತೋರಿಸುವಂಥವ್ರು ಯಾರಿಲ್ಲ. ದಾರಿಯಲ್ಲಿ ಕಲ್ಲು ಮುಳ್ಳು ಎಲ್ಲವನ್ನ ಜಯಿಸಿ ಸರಿಯಾದ ಸಮಯಕ್ಕೆ ಆತನು ಬಂದಿರ್ತಾನೆ. ಪ್ರಿಯರೇ, ನಮ್ಮಲ್ಲಿ ಎಲ್ಲ ಅನುಕೂಲತೆಗಳಿವೆ. ಎಲ್ಲ ಅನುಕೂಲತೆಗಳಿದ್ರೂ ಕೂಡ ನಾವು ಸಭೆಗೆ ಬರಲಿಕ್ಕೆ ನೆವ ಹೇಳ್ತೇವೆ ಅಲ್ವೇ? ಯಾರಾದರೂ ನಮಗೆ ಯಾಕೆ ಈ ವಾರ ಚರ್ಚಿಗೆ ಬಂದಿಲ್ಲ ಎಂಬುದಾಗಿ ನಾವು ಹೇಳುವಾಗ ನಮಗೆ ನೆಗಡಿ ಇತ್ತು, ಜ್ವರ ಇತ್ತು, ಕೆಮ್ಮು ಇತ್ತು, ಈ ರೀತಿಯ ಕಾರಣ ಕೊಡ್ತೇವೆ. ಬೇರೆ ನಾವು ನೋಡ್ತೇವೆ, ಈಕೆ 18 ವರ್ಷದ ನಡುಬೊಗ್ಗಿದವಳಾಗಿದ್ರೂ ಕೂಡ ಯಾವ ನೆವವನ್ನು ಹೇಳದೆ ಸಬ್ಬತ್ತಿಂದಲೇ ಕಾಣಿಸಿಕೊಂಡ್ಳು ಎಂಬುದಾಗಿ ನೋಡ್ತೇವೆ. ಅವಳು ನಾನು ಅಷ್ಟೊತ್ತು ನಾನು ಅದಕ್ಕೆ ಕೂತ್ಕೊಳ್ಳೋಕೆ ಸಾಧ್ಯವಿಲ್ಲ, ಎಲ್ಲರೂ ನನ್ನ ನೋಡ್ತಾರೆ, ಎಲ್ಲರೂ ನನ್ನ ಅವಮಾನಿಸ್ತಾರೆ ಎಂಬುದಾಗಿ ಆಕೆ ಮನೆಯಲ್ಲೇ ಕೂತ್ಕೊಳ್ಳಿಲ್ಲ, ಬಂದು. ನಾವು ಅನೇಕ ಸಲ ನಾವೇನು ಹೇಳ್ತೇವೆ, ನಾವು ಮನೇಲೆ ಕೂತು ಸತ್ಯವೇದ ಓದ್ತೇವೆ, ಮತ್ತೆ ಟಿವಿಯಲ್ಲಿ ತೋರಿಸುವಂಥ ದೇವರ ಆಜ್ಞೆಗಳನ್ನ ನಾವು ನೋಡ್ತೇವೆ, ರೇಡಿಯೋದಲ್ಲಿ ಬರುವಂಥ ಪ್ರಸಂಗಗಳನ್ನ ಹಾಡುಗಳನ್ನ ನಾವು ಕೇಳಿಸ್ಕೊಳ್ತೇವೆ ಎಂಬುದಾಗಿ ನಾವು ಹೇಳ್ತೀವಿ ಅಲ್ವೇ? ದೇವರು ಕೆಲವು ಸಲ ನಾವು ಹೇಳ್ತೀವಿ, ದೇವರು ನನಗೆ ಸ್ವಸ್ಥ ಮಾಡುವವರೆಗೂ ಅಥವಾ ನನಗೆ ಈ ಕಾರ್ಯವನ್ನು ಮಾಡುವವರೆಗೂ ನಾನು ಆ ಸಭೆಗೆ ಹೋಗೋದಿಲ್ಲ, ಆರಾಧನೆಗೆ ಹೋಗೋದಿಲ್ಲ, ದೇವರು ಇಂಥದನ್ನು ಮಾಡಿದ್ರೆ ಮಾತ್ರ ನಾನು ಸಭೆಗೆ ಹೋಗ್ತೇನೆ ಎಂಬುದಾಗಿ ಅನೇಕ ಸಾರಿ ನಾವು ಹೇಳ್ತೇವೆ. ಬರೀ ಇಲ್ಲಿ ನಾವು ಈಕೆನ ನಾವು ಉದಾಹರಣೆಗೆ ತೆಗೆದುಕೊಳ್ಳುವುದಾದ್ರೆ ಯಾವ ರೀತಿ ನಾವು ಹೇಳ್ಬೋದು? ಈಕೆಗೆ ಆಕೆ ನಡುಬದೊಳಗೆ ದೀರ್ಘಕಾಲದ ಒಂದು ಸಮಸ್ಯೆ ಇತ್ತು, ಆದ್ರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ಲು. ಯಾವ ನೆವವನ್ನು ಕೂಡ ಆತ ಹೇಳಿಲ್ಲ. ಅವಳಿಗೆ ನೆಟ್ಟಿಗೆ ನಿಲ್ಲಲಿಕ್ಕೆ ಸಾಧ್ಯವಾಗಿದ್ದಾಗಿ ಕೂಡ ದೇವರನ್ನ ಯಾವ ಷರತ್ತುಗಳು ಇಲ್ಲದೆ ಆಕೆ ಪ್ರೀತಿ ಮಾಡಿದ್ಲು. ಅಲ್ಲದೆ ದೇವರ ವಾಕ್ಯವನ್ನ ಪ್ರಕಟಿಸುವಂತ ಒಂದು ಸ್ಥಳಕ್ಕೆ ನಡೆದು ಹೋಗ್ಲಿಕ್ಕೆ ಅವಳಿಗೆ ಬೇಕಾದಷ್ಟು ವಿಶ್ವಾಸವಿತ್ತು. ಮತ್ತು ಈ ವಿಶೇಷವಾದಂಥ ಸಬ್ಬತ್ತಿನಲ್ಲಿ ಯೇಸು ಸ್ವಾಮಿ ವಾಕ್ಯವನ್ನ ಬೋಧಿಸ್ಲಿಕ್ಕೆ ಅಲ್ಲಿ ಬಂದಿದ್ದನು. ಈಗ ಅವಳು ಸ್ವಸ್ಥತೆ ಹೊಂದಲಿಕ್ಕೆ ಸರಿಯಾದ ಸ್ಥಳದಲ್ಲಿ ಇದ್ಲು, ಸರಿಯಾದ ಸಮಯದಲ್ಲಿ ಇದ್ಲು ಎಂಬುದಾಗಿ ನೋಡ್ತೇವೆ. ಪ್ರೇರೆ ನಾವು ನೋಡ್ತೇವೆ, ಒಂದು ದಿವಸ ಅವಳು ಹೋಗುವಂತ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಬೋಧನೆ ಮತ್ತು ಸೇವೆ ಮಾಡಲಿಕ್ಕೆ ದೇವರು ಯೇಸು ಸ್ವಾಮಿಯನ್ನು ಅಲ್ಲಿ ಕಳಿಸ್ತಾ ಎಂಬುದಾಗಿ ನಾನು ಅನಿಸ್ತೇನೆ. ಎಲ್ಲವನ್ನ ಗಮನಿಸುವಂತ ಆ ಯೇಸು ಸ್ವಾಮಿಯ ಕಣ್ಣುಗಳು ಆ ದಿನ ಅವಳು ಬೊಗ್ಗಿದ ನಡು ಮತ್ತು ಸುಕ್ಕು ಬಿದ್ದಂತ ಮುಖವನ್ನು ದೃಷ್ಟಿಸಿದವು ಎಂಬುದಾಗಿ ನೋಡ್ತೇವೆ. ತಕ್ಷಣ ಅವಳು ಈ ರೀತಿ ಆ ದೇಹದಾಢ್ಯವಿಲ್ಲದ ಬಲಹೀನವಾದಂತಹ ದೇಹವನ್ನ 18 ವರ್ಷ ಬಹು ತಾಳ್ಮೆಯಿಂದ ಹೇಗೆ ಸಹಿಸಿಕೊಂಡ್ಳು ಎಂಬುದಾಗಿ ಯೇಸು ಸ್ವಾಮಿ ತನ್ನ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಂಡಿದ್ದ. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದನು ಎಂಬುದಾಗಿ ನೋಡ್ತೇವೆ. ಅವಳನ್ನು ನೋಡಿ ಕನಿಕರಿಸುವುದು ಮಾತ್ರ ಆತನಿಗೆ ಬೇಕಾಗಿರಲಿಲ್ಲ, ಆದರೆ ಹೃದಯದಲ್ಲಿ ಅವಳ ಮೇಲೆ ಕನಿಕರ ದಯೆ ತುಂಬಿಕೊಂಡವನಾಗಿ ಆಕೆಯನ್ನು ತನ್ನ ಬಳಿಗೆ ಕರೆದ. ಯಾಕೆ? ಯಾಕಂದ್ರೆ ನಾವು 2 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನದಲ್ಲಿ ಒಂದು ವಾಕ್ಯವನ್ನು ನೋಡ್ತೇವೆ. ಇಲ್ಲಿ ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನ ತೋರ್ಪಡಿಸ್ತಾನೆ. ಯೆಹೋವನು ಎಲ್ಲಾ ಕಡೆ ತನ್ನ ದೃಷ್ಟಿಯನ್ನು ಬೀರ್ತಾನೆ ಎಂಬುದಾಗಿ ನೋಡ್ತೇವೆ. ಯಥಾರ್ಥ ಮನಸ್ಸುಳ್ಳವರನ್ನ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ನೋಡ್ತೇವೆ. ಈಕೆ ಯಥಾರ್ಥ ಮನಸ್ಸಿನಿಂದ ಸಬ್ಬತ್ ದಿನಕ್ಕೆ ಬಂದಿದ್ದು, ಆ ಯಥಾರ್ಥತೆಯನ್ನ ಆತನು ತನ್ನ ಮನಸ್ಸಿನಲ್ಲಿ ದೃಷ್ಟಿಸಿ ನೋಡಿದ್ದೆ ಎಂಬುದಾಗಿ ನೋಡ್ತೇವೆ. ಆ ಸ್ತ್ರೀಯ ಹೃದಯ ದೇವರ ಕಡೆಗೆ ಯಾವುದೇ ರೀತಿಯ ಕುಂದಿಲದಾಗಿತ್ತು. ಆದ್ರಿಂದ ಯೇಸು ಸ್ವಾಮಿ ಅವಳ ಪರವಾಗಿ ತಾನು ಬಲವಾದ ಸಾಕ್ಷಿ ನುಡಿಯುವುದಾಗಿ ಹೇಳಿದಂತ ತನ್ನ ಮಾತಿಗೆ ಆತನು ಕಟ್ಟಿಬಿದ್ದವನಾಗಿದ್ದ. ಆಕೆಯನ್ನು ಕನಿಕರಿಸಿ ಅವಳನ್ನು ಹತ್ತಿರಕ್ಕೆ ಕರೆದು ಸ್ವಲ್ಪವೂ ತಲೆ ಎತ್ತಿ ಆತನ ಮುಖವನ್ನ ನೋಡಲಿಕ್ಕೆ ಆಗದೆ ಇದ್ದಂತ ಆ ಸ್ತ್ರೀಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳಿಟ್ಟನು. ಆತನ ಕರೆ ಆಕಸ್ಮಿಕವಾಗಿತ್ತು, ಆದ್ರೂ ಕೂಡ ಅದು ಒಂದು ರೀತಿಯ ಅನಿರೀಕ್ಷಿತವಾಗಿತ್ತು. ಅವಳು ನೆನೆಸಿರ್ಲಿಲ್ಲ, ಹೀಗಾಗುತ್ತೆ ಎಂಬುದಾಗಿ ಆಕೆ ನೆನೆಸಿರಲಿಲ್ಲ. ಅವಳು ತನ್ನ ಕಾಯಿಲೆಗೆ ಆಕೆ ಹೊಂದ್ಕೊಂಡಿದ್ಲು. ಆ ಒಂದು ಕಾಯಿಲೆ ನನಗೆ ಮೊದಲ ಬಂದದ್ದು, ಇನ್ನು ವಾಸಿ ಆಗೋದಿಲ್ಲ ಎಂಬುದಾಗಿ
ನಡೆದುಕೊಂಡು ಜೀವನವನ್ನು ನಡೆಸ್ತಾ ಇದ್ಲು. ತನ್ನ ಸ್ವಸ್ಥತೆಗೋಸ್ಕರವಾಗಿ ಯೇಸುವನ್ನ ಬೇಡಬೇಕು ಎನ್ನುವಂಥ ಯೋಚನೆ ಅವಳಿಗೆ ಬಂದಿರಲಿಲ್ಲ. ರಕ್ತ ಕುಸುಮದ ಹೆಂಗಸು ಯೇಸು ಸ್ವಾಮಿಯನ್ನ ಮುಟ್ಟಿದರೆ ನನಗೆ ಗುಣವಾಗುತ್ತೆ ಎಂಬುದಾಗಿ ಆಕೆ ಬಂದ್ಲು. ಆದರೆ ಈಕೆ ಯಾವುದೇ ರೀತಿಯ ಒಂದು ಊಹೆ ಮಾಡಿಕೊಂಡು ಬಂದಿರಲಿಲ್ಲ. ಯೇಸು ಸ್ವಾಮಿ ನನ್ನ ಕರೀತಾನೆ, ಯೇಸು ಸ್ವಾಮಿ ನನ್ನ ಸ್ವಸ್ಥ ಮಾಡ್ತಾನೆ ಎಂಬುದಕ್ಕೆ ಯಾವ ಯೋಚನೆಯೂ ಆಕೆಗೆ ಬಂದಿಲ್ಲ. ಯೇಸು ಸ್ವಾಮಿ ಅವಳನ್ನ ಕರೆದಾಗ ಯೇಸು ಸ್ವಾಮಿ ನನ್ನನ್ನು ಯಾಕೆ ಕರೀತಾನೆ ಎಂಬುದು ಕೂಡ ಆಕೆ ಊಹಿಸಿಕೊಳ್ಳಿಲ್ಲ. ಆದರೆ ಪ್ರೀತಿ ಪೂರ್ಣದ ಯೇಸು ಸ್ವಾಮಿಗೆ ಅವನ ಸ್ವಸ್ಥಪಡಿಸಲಿಕ್ಕೆ ಯಾವ ಅಡ್ಡಿಯೂ ಬರಲ್ಲ. ಸರ್ವ ಸೃಷ್ಟಿಯ ಮೇಲೆ ಅಧಿಕಾರ ನಡೆಸುವ ಆತನ ಆ ಒಂದು ಸ್ವಸ್ಥತೆಯ ವಾಕ್ಯ ಆತನ ತುಟಿಗಳಿಂದ ಹೊರಟಿತು. ಅವಳ ಮೇಲೆ ತನ್ನ ಕೈಗಳನ್ನ ಇರಿಸ್ತಾ ಎಂಬುದಾಗಿ ನೋಡ್ತೇವೆ. ಆಕೆ ದೇವರನ್ನ ಕೊಂಡಾಡಿದ್ರು ಎಂಬುದಾಗಿ ನೋಡ್ತೇವೆ. ಆ ಗಳಿಗೆಯಲ್ಲಿ ಅವಳ ಅಪನಂಬಿಕೆ ಇದ್ದಂಥ ಪಕ್ಷಕ್ಕೆ ಆಕೆಗೆ ಗುಣವಾಗ್ತದೆ ಏನೋ ಗೊತ್ತಿಲ್ಲ. ಆದರೆ ಅವಳು ಮುಂದೆಂದೂ ಯಾವುದು ಯೇಸುವಿನ ಸ್ಪರ್ಶವನ್ನ ಮರೆಯುವಂತೆ ಮಾಡಲಾದ ಆಗಿತ್ತು. ಆ ಒಂದು ಸಮಯ ಆತ ಒಂದು ಸ್ವಸ್ಥತೆಯ ಅಲೆಗಳು ಅವಳ ದೇಹದಲ್ಲಿ ಹರಿತಿತ್ತು. ಸೈತಾನ ಬಂಧಗಳು ಸಡಿಲಗೊಂಡವು. ಅವಳ ಬೆನ್ನಲ್ಲಿದ್ದಂಥ ಪ್ರತಿಯೊಂದು ಕಣವು ಜೀವವನ್ನ ಶಕ್ತಿಯನ್ನ ಪಡ್ಕೊಂಡವು ಎಂಬುದಾಗಿ ನೋಡ್ತೇವೆ. ಇನ್ನು ಮುಂದೆ ಯಾವುದೂ ಅವಳ ಬೆನ್ನನ್ನ ಬೋಗಿಸಲಾರದು. ದೇವರ ಶಕ್ತಿ ಅವಳ ನೆಟ್ಟಿಗೆ ಎದ್ದಿಸಲ್ಪಟ್ಟಿತು ಎಂಬುದಾಗಿ ನೋಡ್ತೇವೆ. ಬರೀ ಕೂಡಲೇ ಆಕೆ ತನ್ನ ಅನಿರೀಕ್ಷಿತವಾದಂಥ ಈ ಸ್ವಸ್ಥತೆಗೋಸ್ಕರವಾಗಿ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಆಕೆ ಸಲ್ಲಿಸಲು ತಕ್ಷಣ ತನಗಾದಂಥ ಸ್ವಸ್ಥತೆ ಮತ್ತು ಅವಳ ಹೃದಯದಿಂದ ಸ್ತೋತ್ರದ ಒಂದು ನದಿ ಹರಿಯುವಂತೆ ಮಾಡ್ತೀವಿ ಎಂಬುದಾಗಿ ನಾವು ನೋಡ್ತೀವಿ. ಆ ಒಂದು ಪ್ರಾರ್ಥನಾ ಮಂದಿರದಲ್ಲಿ ಸ್ತ್ರೀಯರು ಏನಾದರೂ ಹೇಳ್ಬೇಕು ಅನ್ನೋ ಪಕ್ಷದಲ್ಲಿ ಅಧಿಕಾರಿಗಳ ಒಂದು ಅಪ್ಪಣೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಈಕೆ ಯಾವ ಅಪ್ಪಣೆ ತೆಗೆದುಕೊಳ್ಳದೆ ಬಹಳ ಸಂತೋಷದಿಂದ ಜೋರಾಗಿ ದೇವರಿಗೆ ಸ್ತುತಿಯನ್ನು ಮಾಡಲು ಎಂಬುದಾಗಿ ನಾವು ನೋಡ್ತೀವಿ. ಯಾಕಂದ್ರೆ ಅವಳು ತನಗಾದಂಥ ಬಿಡುಗಡೆಗೋಸ್ಕರವಾಗಿ ಸಂತೋಷಪಟ್ಟ. ಮಾತ್ರ ಇಲ್ಲೊಂದು ಮುಖ್ಯವಾದಂಥ ಒಂದು ವಿಷಯನ ನಾವು ಗಮನಿಸೋಣ. ಏನಂದ್ರೆ ಅವಳು ತನಗೆ ಆದಂತಹ ಬಿಡುಗಡೆಗಾಗಿ ಸಂತೋಷ ಪಡುವುದನ್ನ ಯೇಸು ಸ್ವಾಮಿ ನೋಡಿ ಸಂತೋಷಪಟ್ಟ ಎಂಬುದನ್ನು ನಾವು ನೋಡ್ತೀವಿ. ಯೇಸು ಸ್ವಾಮಿ ಕೂಡ ಸಂತೋಷಪಟ್ಟ. ಅದು ಹೇಗಿತ್ತು ಅಂದ್ರೆ ಆ ಸ್ವಸ್ಥ ಮಾಡಿದಂಥ ಆತನಿಗೆ ಇದು ಬಹು ಬೆಲೆಯುಳ್ಳ ಸಮಯವಾಗಿತ್ತು. ಇಲ್ಲಿ ಯೇಸು ಸ್ವಾಮಿ ಆಕೆನ ಗುಣಪಡಿಸ್ತಾ ಅದು ಯೇಸು ಸ್ವಾಮಿ ದೇವರ ಚಿತ್ತವನ್ನ ನೆರವೇರಿಸ್ತಾ ಮಾತ್ರವಲ್ಲದೆ ತಂದೆಯಾದ ದೇವರಿಗೆ ಇದರಿಂದ ಮಹಿಮೆ ಆಯಿತು ಎಂಬುದಾಗಿ ನೋಡ್ತೀವಿ. ಇದು ಬಹಳ ಬೆಲೆಯುಳ್ಳಂಥ ಗಳಿಗೆಯಾಗಿತ್ತು. ತನ್ನ ಮಕ್ಕಳಿಗೆ ಸಂಬಂಧಿಸಿದೆಲ್ಲವೂ ಸಂತೋಷವಾಗಲಿ ಅಥವಾ ನೋವಾಗಲಿ ತನಗೂ ಸಂಬಂಧಿಸಿತು ಎಂಬುದಾಗಿ ಸ್ವಾಮಿ ಆತನು ತಿಳ್ಕೊಂಡಿದ್ದ. 7ನೇ ಬಾಗಿನ ಬರುವಾಗ ಆ ಪ್ರಾರ್ಥನಾ ಮಂದಿರದ ಅಧಿಕಾರಿ ಕೋಪಗೊಂಡ ಎಂಬುದಾಗಿ ನೋಡ್ತೀವಿ. ಈ ಸ್ವಸ್ಥತೆ ಮಾಡೋದ್ರಿಂದ ಆತನು ಕೋಪಗೊಂಡ. ಆ ಅಧಿಕಾರಿ ಸಬ್ಬತ್ತಿನಲ್ಲಿ ಯೇಸು ಸ್ವಸ್ಥ ಮಾಡಿದ್ನಲ್ಲ ಎಂಬುದಾಗಿ ರೋಷಗೊಂಡನು ಎಂಬುದಾಗಿ ನೋಡ್ತೀವಿ. ಆದರೆ ಅವನು ಜನರಿಗೆ ಹೇಳ್ತಾನೆ, ಕೆಲಸ ಮಾಡೋದಕ್ಕೆ 6 ದಿನಗಳು ಇವೆ, ಆ ದಿವಸಗಳಲ್ಲಿ ಬಂದು ವಾಸಿ ಮಾಡಿಕೊಳ್ಳ್ರಿ, ಸಬ್ಬತ್ ದಿನದಲ್ಲಿ ಮಾತ್ರ ಬೇಡ ಎಂಬುದಾಗಿ. ಇವನು ಪರಿಸಾಯ ಶಾಸ್ತ್ರಿಗಳು ಈ ರೀತಿಯಾಗಿ ಸಬ್ಬತ್ತನ ಕೈಗೊಂಡು ನಡೀತಾ ಇದ್ರೆ ಹೊರತು ಅದರ ದೊಡ್ಡ ಅದ್ಭುತ ಕಾರ್ಯ ನಡೀತಲ್ಲ ಎಂಬ ಸಂತೋಷ ಪಡುವುದಕ್ಕೆ ಬದಲಾಗಿ ಅದರಲ್ಲಿ ಆತನು ತಪ್ಪನ್ನು ಎಣಿಸ್ತಾನೆ. ಅವನ ಹೃದಯ ಹೊಟ್ಟೆ ಕಿಚ್ಚಿನ ತುಂಬಿತ್ತು. ಅವನು ಧರ್ಮಶಾಸ್ತ್ರಕ್ಕೆ ಅಧೀನಾಗಿದ್ದ, ಆದರೆ ಕಷ್ಟದಲ್ಲಿ ಇವರಿಗೋಸ್ಕರವಾಗಿ ಅವನಲ್ಲಿ ಕರುಣೆ ಇರಲಿಲ್ಲ ಎಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿ ಬಂದು ಆ ಸ್ತ್ರೀಯನ್ನ ಕರುಣಿಸಿ ಅವಳ ಸೈತಾನ ಬಂಧನದಿಂದ ಆಕೆ ಬಿಡಿಸ್ತಾನೆ. ಈ ಅಧಿಕಾರಿಯೇ ಸಬ್ಬತ್ತಿನಲ್ಲಿ ಎತ್ತು ಕತ್ತೆಗಳಿಗೆ ಕರುಣೆ ತೋರಿಸ್ಲಿಕ್ಕೆ ಆತನು ಅದನ್ನ ಒಪ್ತಾ ಇದ್ದ, ಆದರೆ ವಾಸಿ ಮಾಡೋದನ್ನ ಅವನು ಒಪ್ತಾ ಇಲ್ಲ. ಅವಳನ್ನ ಸ್ವಸ್ಥ ಮಾಡೋದಕ್ಕಾಗಿ ಯೇಸು ಸ್ವಾಮಿನೂ ಕೂಡ ಆತನು ನಿಂದಿಸಿದ. ಪ್ರೇರೆ ಈ ಅಧಿಕಾರಿ ಯೇಸುವನ್ನ ನಾಚಿಕೆ ಮಾಡಬೇಕೆಂಬುದಾಗಿ ಆತನ ಅನ್ಕೊಂಡಿದ್ದ. ಅಲ್ಲಿ ಮಾತ್ರವಲ್ಲದೆ ಆತನ ಅದ್ಭುತ ಕಾರ್ಯಗಳನ್ನ ಅದು ಕಡಿಮೆಯಾಗಿ ಅಥವಾ ಸ್ವಾಭಾವಿಕ ಎಂಬಂತೆ ಆತನು ಯೋಚನೆ ಮಾಡಿದ. ಪ್ರತಿದಿನ ಬಹು ಸುಲಭವಾಗಿ ದೊರೆಯುವ ವಸ್ತು ಎಂಬಂತೆ ಆ ಒಂದು ಸಂದರ್ಭವನ್ನು ಆತನ ಕಂಡ. ಅವನು ಇಂತಹ ಅದ್ಭುತ ಕಾರ್ಯವನ್ನು ನೋಡಿ ಸಂತೋಷ ಪಡಲಿಕ್ಕೆ ಆಗದಂತ ಆತನು ಒಂದು ಕರುಣಾಜನಕವಾದಂಥ ಒಂದು ಸ್ಥಿತಿಯಲ್ಲಿದ್ದ. ಯೇಸು ಸ್ವಾಮಿ ಆ ಸಬ್ಬತ್ತಿನ ಬಗ್ಗೆ ಅಧಿಕಾರಿಗೆ ಸ್ಪಷ್ಟವಾಗಿ ತಿಳಿಸ್ತಾನೆ. ಏನಂದ್ರೆ ಅಬ್ರಾಮ್ ಸಂತತಿಯವಳಂತ ಈ ಸ್ತ್ರೀ
18 ವರ್ಷಗಳಿಂದ ಸೈತಾನಿಂದ ಬಂಧಿತೆಯಾಗಿದ್ಲು. ಇವಳು ಸಬ್ಬತ್ತಿನಲ್ಲಿ ಬಿಡುಗಡೆ ಮಾಡಲ್ಪಡಬಾರದೋ? ಸಬ್ಬತ್ ದಿನವನ್ನ ಪರಿಶುದ್ಧವಾಗಿ ಕಾಣಲು ನಾವೇನ್ ಮಾಡ್ಬೇಕಂತೆ ಸ್ವಾಮಿ ಇಲ್ಲ ಹೇಳ್ತಾನೆ. ಕೊರತೆಯಲ್ಲಿರುವವರಿಗೆ ಸಹಾಯ ಮಾಡುವುದು, ಜೊತೆ ಮಾನವನನ್ನ ಬಂಧನದಿಂದ ಬಿಡಿಸುವುದು, ಮುಖ್ಯವಾಗಿ ಅಬ್ರಹಾಮನ ಮಗಳು ನಿನ್ನ ಸಹೋದರಿಯಲ್ಲಿ ಒಬ್ಬಳು ಆಗಿರುವ ಇವಳನ್ನು ಬಂಧನದಿಂದ ಬಿಡಿಸುವುದು. ಇವಲ್ಲದೆ ಸಬ್ಬತ್ ದಿನವನ್ನ ಪರಿಶುದ್ಧವಾಗಿ ಕಾಣಲು ಬೇರೆ ವಿಧಾನಗಳಿಲ್ಲ ಎಂಬುದಾಗಿ ಆ ಅಧಿಕಾರಿಗೆ ಆತನು ತಿಳಿಸ್ತಾನೆ. ಬರೀ ಸಬ್ಬತ್ ದಿನದ ಕೆಲಸವನ್ನ ಹೇಗೆ ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಎಂಬುದಾಗಿ, ಕೊರತೆಯಲ್ಲಿರುವವರಿಗೆ ಸಹಾಯ ಮಾಡುವುದು, ಜೊತೆ ಮಾನವರಿಗೆ ಸಹಾಯ ಮಾಡುವಂಥದ್ದು, ಇಂಥವುಗಳಿಂದ ಸಬ್ಬತ್ ದಿನವನ್ನ ಪರಿಶುದ್ಧವಾಗಿ ಕಾಣಬೇಕೆಂಬುದಾಗಿ ಅಧಿಕಾರಿಗೆ ದೇವರು ತಿಳಿಸ್ತಾನೆ. ಅಲ್ಲಿದ್ದಂಥವರೆಲ್ಲರೂ ಸಹ ಈ ಮಾತು ಕಾರ್ಯವನ್ನು ನೋಡಿ ಸಂತೋಷ ಪಟ್ಟರು ಎಂಬುದಾಗಿ ನೋಡ್ತೇವೆ. ನಾವು ನೋಡ್ತೇವೆ ಅಲ್ಲಿ ಈ ಒಂದು ಶ್ರೇಷ್ಠವಾದಂಥ ಆ ಒಂದು ನಿರೀಕ್ಷೆ ನಮಗೂ ಕೂಡ ಇರ್ತದೆ. ಯೇಸು ಸ್ವಾಮಿ ಆ ಸ್ತ್ರೀಗೆ ಮಾಡಿದ್ದು ದೈಹಿಕವಾದದ್ದು. ಆತನು ನಮ್ಮ ಜೀವಿತದಲ್ಲಿ ನಮಗೆ ದೈಹಿಕವಾದನಲ್ಲದೆ ಆತ್ಮಿಕವಾದನ ಆತನು ಮಾಡಲು ಶಕ್ತನಾಗಿದ್ದಾನೆ. ಅವುಗಳಲ್ಲಿ ಅನೇಕ ನಮ್ಮ ಜೀವಿತ ಕೂಡ ಅನೇಕಗಳು ಡೊಂಕುಗಳಾಗಿದ್ದಾವೆ, ನೆಟ್ಟಗೆ ಮಾಡಲ್ಪಡಬೇಕಾಗಿವೆ. ಯೇಸು ಸ್ವಾಮಿ ಬಗ್ಗಿದವರ ನೆಟ್ಟಿಗೆ ನಿಲ್ಲಿಸಬಲ್ಲ ಆತನು. ಅನಪೇಕ್ಷಿತ ಆತ್ಮಗಳಲ್ಲಿಯೂ ಕೂಡ ಯೇಸುವಿನ ಕೃಪೆ ತೋರಿಸಿ ಏನಾದರೂ ನಾನು ಮಾಡ್ತೀನಿ ಎಂಬುದಕ್ಕೆ ಈ ಸ್ತ್ರೀಗಾದಂಥ ಒಂದು ಸ್ವಸ್ಥತೆ ಒಂದು ಒಳ್ಳೆಯ ಉದಾಹರಣೆ ಆಗಿದೆ ಎಂಬುದಾಗಿ ನೋಡ್ತೇವೆ. ಬೇರೆ ನಾವು ನೋಡ್ತೇವೆ, ಪ್ರಾಮಾಣಿಕಳು ಅಬ್ರಹಾಮನ ಸಂತತಿಯ ಮಗಳು ಆದ ಇವಳು ನಮಗೆ ಒಂದು ಉದಾಹರಣೆಯಾಗಿದ್ದಾಳೆ. ಆಕೆ ದೈಹಿಕವಾಗಿ ದುರ್ಬಲತೆಯಿಂದ ಇದ್ಲು. ಕುಟುಂಬದ ಕರ್ತವ್ಯಗಳನ್ನು ಕೂಡ ಆಕೆ ಮಾಡ್ತಾ ಇದ್ಲು. ಇಷ್ಟು ತೊಂದರೆಗಳು ಇದ್ದಾಗಿ ಕೂಡ ಪರಿಶುದ್ಧನಾದ ತಂದೆ ದೇವರನ್ನ ಆರಾಧಿಸಲಿಕ್ಕೆ, ದೇವಾಲಯಕ್ಕೆ ಹೋಗಲಿಕ್ಕೆ ಆಕೆ ಸಮಯವನ್ನು ತೆಗೆದುಕೊಳ್ತಾ ಇದ್ಲು. ನಾವು ಯಾವಾಗಲೂ ಆತನ ನಾವು ಆ ದೇವಾಲಯದಲ್ಲಿ ನಾವು ಕಂಡುಕೊಳ್ತೇವೆ. ಯೇಸು ಸ್ವಾಮಿಯನ್ನ ನಾವು ಆತನ ದರ್ಶನವನ್ನ ನಾವು ಮಾಡುವರಾಗಿದ್ದೇವೆ. ಅಲ್ಲಿ ನಾವು ಯಾವಾಗಲೂ ಆತನ ಕಂಡುಕೊಳ್ತೇವೆ. ಅಂದ್ರೆ ಆತನು ಯಾವಾಗಲೂ ನಮ್ಮನ್ನ ಗಮನಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಮತ್ತು ನಮ್ಮ ಬಂಧಗಳನ್ನ ಕಳಿಸಿಕೊಳ್ಳಲು ಅದು ನಮಗೆ ಸಹಾಯ ಮಾಡುವಂತಾಗಿದೆ. ನಾವು ಆತ್ಮದಲ್ಲಿ ಬಲಗೊಂಡವರಾಗಿ ಆತನ ಮಹಿಮೆ ಪಡಿಸಲಿಕ್ಕೆ ಮುಂದಾಗಿರ್ತೇವೆ. ನಮ್ಮೆಲ್ಲ ಶ್ರಮೆಗಳ ಸಂದರ್ಭಗಳಲ್ಲಿ ಕೂಡ ಇದು ಯಾವಾಗಲೂ ತಪ್ಪದೆ ಮುಂದುವರಿಯುವುದಾದ್ರೆ ಇದೇ ನಮ್ಮ ಅಭ್ಯಾಸವಾಗಿರಲಿ. ಈ ದಿನ ನಾವು ಕಲಿಯುವಂಥ ಒಂದು ಮುಖ್ಯವಾದ ಪಾಠ ಅಂದ್ರೆ, ನಮಗೆ ಎಷ್ಟೇ ದೀರ್ಘಕಾಲದ ಸಮಸ್ಯೆಗಳು ಇದ್ರೂ ಕೂಡ ನಾವು ಗುಣಗಬಾರದು, ನಾವು ದೂರನ ಹೇಳಬಾರದು. ದೇವರು ಆತನು ನಮ್ಮನ್ನು ದೃಷ್ಟಿಸಿ ನೋಡುವನಾಗಿದ್ದಾನೆ. ನಾವು ಸದಾಕಾಲ ನಂಬಿಕೆ ವಿಶ್ವಾಸಗಳಿಂದ ಆಗಬೇಕು. ಎರಡನೇದಾಗಿ, ನಾವು ಯಥಾರ್ಥ ಹೃದಯದಿಂದ ನಾವು ಎಷ್ಟೇ ಕಷ್ಟಗಳು ಬಂದಾಗಿಯೂ ದೇವಾಲಯಕ್ಕೆ, ಸಭೆಗೆ ಹೋಗುವುದನ್ನು ನಾವು ಮರಿಬಾರದು. ಆ ಸಬ್ಬತ್ ದಿನದಲ್ಲಿ ನಮಗೆ ದೇವರು ಸ್ವಸ್ಥತೆಯನ್ನ ಆತನು ಮಾಡುವನಾಗಿದ್ದಾನೆ. ದೇವರ ವಾಕ್ಯ ನಮ್ಮನ್ನು ತುಂಬಿಸುವನಾಗಿದ್ದಾನೆ. ದೇವರನ್ನ ಕಂಡುಕೊಳ್ಳಲಿಕ್ಕೆ, ಆತನ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಮತ್ತು ನಮ್ಮಲ್ಲಿ ಆತ್ಮಕ್ಕೆ ಬಲವನ್ನು ತಂದುಕೊಳ್ಳುವ ಹಾಗೆ ಮತ್ತು ಸಮಾಧಾನವನ್ನು ಕೊಡುವ ಹಾಗೆ ಮತ್ತು ನಿರೀಕ್ಷೆನ ಪಡಿಕೊಳ್ಳಲಿಕ್ಕೆ ಈ ಒಂದು ದೇವಾಲಯ ನಮಗೆ ಅತಿ ಮುಖ್ಯವಾಗಿದೆ. ಅದರಿಂದ ಯಾವುದೇ ನೆವವನ್ನು ನಾವು ಹೇಳಿದೆ ಸಭೆಗೆ ನಾವು ಹೋಗೋಣ. ಯಾಕಂದ್ರೆ ದೇವರು ನಮ್ಮನ್ನ ಅಲ್ಲಿ ಸ್ವಸ್ಥಪಡಿಸಲಾಗಿದೆ. ಆ ಒಂದು ಸಮಯ ಬೆಲೆಯುಳ್ಳಂತ ಸಮಯವಾಗಿರ್ತದೆ. ಯಾಕಂದ್ರೆ ದೇವರು ನಾವು ಹೋಗುವಾಗ, ನಮ್ಮನ್ನು ನೋಡುವಾಗ ದೇವರು ಸಂತೋಷ ಪಡುತ್ತಾನೆ. ಈ ಮುಂಜಾನೆ ವೇಳೆಯಲ್ಲಿ ನಾವು ಕೂಡಿ ಬಂದಿರುವಂತ ಈ 19 ಕುಟುಂಬಗಳನ್ನ ದೇವರು ನೋಡುವನಾಗಿದ್ದಾನೆ. ನಾವೆಲ್ಲರೂ ಯಥಾರ್ಥ ಹೃದಯದಿಂದ ಆತನ ಸನ್ನಿಧಾನದ ಮುಂಜಾನೆಯಲ್ಲಿ ಬಂದಿದ್ದೇವೆ. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ಆಕೆಗೆ ಉಂಟಾದಂಥ ಆ ಸ್ವಸ್ಥತೆ ನಮಗುಂಟಾಗಲಿ, ನಮಗೆ ಆತ್ಮಿಕ ಸಮಾಧಾನ ಉಂಟಾಗಲಿ, ಹಾಗೂ ನಾವು ಆತನನ್ನ ಕಂಡುಕೊಳ್ಳೋಣ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೇನ್. ಆಮೇನ್. ಉತ್ತಮವಾದಂತ ಸಂದೇಶಕ್ಕಾಗಿ ಹಿರಿಯರಾದಂತ ನಾಗರಾಜ್ ಸರ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ, ಅವರನ್ನ ನಡೆಸಲಿ, ಅದ್ಭುತವಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಪ್ರಾರ್ಥನೆಗೆ ಹೋಗೋಣ. ಈ ಸಮಯದಲ್ಲಿ ಹಿರಿಯರಾದಂತ ಯಶವಂತ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ಮಾಡಿ ನೆನಪಿಸ್ಬೇಕು, ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನನ್ನ ಬಳಿಯಲ್ಲಿ ಕೆಲವೊಂದು ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ಯಶವಂತ್ ಸರ್, ತಾವು ಇದನ್ನ ನೋಟ್ ಮಾಡ್ಕೊಂಡ್ರೆ
ಪ್ರಾರ್ಥನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಪ್ರಾರ್ಥನೆ ಮಾಡಲು ನನ್ನ ಬಳಿಯಲ್ಲಿರ್ತಕ್ಕಂಥ ವಿಜ್ಞಾಪನೆಗಳು: ಶ್ಯಾಮಲಮ್ಮ, ಯಶವಂತ್ ಸರ್ ಇದ್ದೀರಾ? ಇದ್ದೀನಿ. ಸೊ ವಿಜ್ಞಾಪನೆಗಳು: ಶ್ಯಾಮಲಮ್ಮ ಅವರ ಆರೋಗ್ಯಕ್ಕಾಗಿ, ಅಂಜನಮ್ಮ ಅವರ ಆರೋಗ್ಯಕ್ಕಾಗಿ, ಜಾನ್ ಡೇವಿಡ್ ಅವರ ಆರೋಗ್ಯಕ್ಕಾಗಿ, ಜಾನಕಮ್ಮ ಅವರ ಆರೋಗ್ಯಕ್ಕಾಗಿ, ವಿಕ್ರಮ್ ಮತ್ತು ವಿನಾಯಕ್ ಅವರ ಆರೋಗ್ಯಕ್ಕಾಗಿ, ಪ್ರಸನ್ನ ಕುಮಾರಿ, ರಾಹುಲ್ ಇವರ ಆರೋಗ್ಯಕ್ಕಾಗಿ, ಸುಬ್ರಮಣಿ, ಕೃಷ್ಣಪ್ಪ, ಮುನಿಯಪ್ಪ ಮತ್ತು ಲೋಕೇಶ್ ಅಂಕಲ್ ಅವರ ಕುಟುಂಬಕ್ಕಾಗಿ, ಆರ್ಯನ್ ಎಂಬತಕ್ಕಂಥ ಮಗುವಿಗಾಗಿ, ಹಿರಿಯರಾದಂತ ವಿಜಯ್ ಕುಮಾರ್ ಅವರ ಆರೋಗ್ಯಕ್ಕಾಗಿ, PUC ನಲ್ಲಿ ಸಬ್ಬತ್ ಪ್ರಾಬ್ಲಮ್ ಬಂದಿರುವುದರಿಂದ ಸೆಕೆಂಡ್ ಇಯರ್ PUC ಪರೀಕ್ಷೆ ಬರುವಂತ ಮಕ್ಕಳಿಗಾಗಿ, ಹಾಗೂ ನಮ್ಮ ಶ್ರೀಮತಿ ಇಂದಿರಾ ಅವರಿಗಾಗಿ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದಂತ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ ಕರ್ತನೆ. ಕಳೆದ ರಾತ್ರಿ ನಮ್ಮೆಲ್ಲರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಎಲ್ಲಾ ಕೇಡು ಗಂಡಾಂತರಗಳಿಂದ, ನೋವುಗಳಿಂದ, ಕಾಯಿಲೆಗಳಿಂದ ತಪ್ಪಿಸಿ ನಮಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ತಿರುಗಾ ಈ ಸುಂದರವಾದಂತಹ ಇನ್ನೊಂದು ದಿನವನ್ನ ನೋಡುವಂತ ಒಂದು ಭಾಗ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದಿ ಕರ್ತನೆ. ನಿನಗೆ ಸ್ತೋತ್ರ ಹೇಳುವರಾಗಿದ್ದೇವೆ. ಹೌದು ಕರ್ತನೆ, ನೀನು ಹೇಳಿದ ರೀತಿಯಲ್ಲಿ ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿಕೊಂಡು ನನ್ನನ್ನು ಕೊಂಡಾಡುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೇನೆ ಅಂತೇಳಿ ವಾಗ್ದಾನ ಮಾಡಿದಂತ ಸ್ವಾಮಿ, ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯು ನಮ್ಮೆಲ್ಲರ ಜೊತೆ ಇದೆ ಅಂತ ನಾವು ನಂಬಿದ್ದೇವೆ. ಆ ನಂಬಿಕೆಯಲ್ಲಿ, ಆ ವಿಶ್ವಾಸದಲ್ಲಿ ಜೀವಿಸುವಾಗಿ ನೀನೇ ನಮಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳ. ಕೂಡಿ ಬಂದಿರತಕ್ಕಂಥ ಪ್ರತಿ ಒಂದೊಂದು ಕುಟುಂಬಗಳನ್ನ ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಪ್ರತಿ ಒಂದೊಂದು ಕುಟುಂಬಗಳು ಕೂಡ ಸ್ವಾಮಿ ಪ್ರತಿ ಬೆಳಗಿನ ಜಾವದಲ್ಲಿ ಬಂದು ನಿನ್ನ ವಾಕ್ಯಗಳನ್ನು ಕೇಳಿ ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತ ಒಂದು ಭಾಗ್ಯವನ್ನ ಅವರಿಗೆ ದಯಪಾಲಿಸಿ ಕೊಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ವಿಶೇಷವಾಗಿ ಇವತ್ತೊಂದಲ್ಲಿ ಸಂದೇಶವನ್ನು ತಂದಂತ ಮಿಸ್ಟರ್ ನಾಗರಾಜ್ ಅವರನ್ನ ವಿಶೇಷವಾಗಿ ನೀನು ಆಶೀರ್ವಾದ ಸ್ವಾಮಿ. ಕರ್ತನೆ, ಸಂದೇಶವು ಎಷ್ಟು ಸುಂದರವಾಗಿದೆ, ಎಷ್ಟು ಅಮೂಲ್ಯವಾಗಿದೆ ಅನ್ನೋದು ನಾವು ತಿಳಿದುಕೊಂಡಾಗ ಖಂಡಿತವಾಗಿ ನಾವು ಸಭೆಗೆ ಹೋಗಿ ಆರಾಧನೆ ಮಾಡುವವರಾಗಿದ್ದೇವೆ. ಅನೇಕರು ನಾವು ಸಭೆಗೆ ಬರ್ತಾ ಇಲ್ಲ, ಬರುವುದನ್ನ ತಪ್ಪಿಸುವವರಾಗಿದ್ದೇವೆ. ಕರ್ತನೆ, ನೀನೇ ಪ್ರತಿಯೊಬ್ಬೊಬ್ಬರ ಸುತ್ತಲಿ ನೀನು ಮಾತನಾಡಿ ಪ್ರತಿಯೊಬ್ಬೊಬ್ಬರು ಕೂಡ ಸ್ವಾಮಿ ಸಭೆಯಲ್ಲಿ ಹೋಗಿ ನಿನ್ನ ಆಶೀರ್ವಾದವನ್ನು ಪಡೆದುಕೊಳ್ಳುವ ಹಾಗೆ ನೀನು ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ವಿಶೇಷವಾಗಿ ನಾಗರಾಜ್ ಅವರನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ. ನೀನೇ ಅವರ ಜೊತೆಯಲ್ಲಿದ್ದು ಅವರು ಮಾಡುವಂತ ಸೇವೆಯಲ್ಲಿ ಇದ್ದು ಅವರನ್ನು ಆಶೀರ್ವದಿಸಿ, ಶಾಲೆಯನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸಿ ಕರ್ತನೆ, ಇನ್ನೂ ಉತ್ತಮವಾಗಿ ನಡೆಯುವ ಹಾಗೆ ನೀನು ಆಶೀರ್ವದಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ ಕರ್ತನೆ. ಈ ಸಮಯದಲ್ಲಿ ಅನೇಕ ಮನವಿಗಳನ್ನು ಕೂಡ ನಾವು ಬಲ್ಲವರಾಗಿದ್ದೇವೆ ಸ್ವಾಮಿ. ಪ್ರತಿನಿತ್ಯವೂ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಸಾಮೆಲ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಮಗಳನ್ನು ವಿಶೇಷವಾಗಿ ನೀನು ಮುಟ್ಟು ಸ್ವಾಮಿ, ಆಕೆಯಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳನ್ನ ನೀನು ಬಲ್ಲವನಾಗಿದ್ದಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಅವರನ್ನು ಮುಟ್ಟಿ ಅವರಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳಿಂದ, ಎಲ್ಲ ನೋವುಗಳಿಂದ ಬಿಡುಗಡೆ ಮಾಡಿ ಅವರಿಗೆ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ಅವರನ್ನು ನಡೆಸಿ. ಇನ್ನು ಜನಕಿಯವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು. ಅವರ ಜೊತೆಯಲ್ಲಿ ನೀನಿದ್ದು ಸ್ವಾಮಿ ಅವರ ನೋವುಗಳಿಂದ ಬಿಡುಗಡೆ ಮಾಡಿ ಅವರಿಗೂ ಬೇಕಾದಂತ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ನೀನು ಆಶೀರ್ವದಿಸು. ಮತ್ತು ವಿಕ್ರಮ್
ಮತ್ತು ವಿನಯ್ ಇವರನ್ನು ಕೂಡ ವಿಶೇಷವಾಗಿ ನೀನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ಅವರ ಕುಂದು ಕೊರತೆಗಳನ್ನು, ಅವರ ನೋವುಗಳನ್ನು ನೀನು ಬಲ್ಲವನಾಗಿದ್ದೆ. ವೈದ್ಯರಲ್ಲಿ ಘನ ವೈದ್ಯರು ನೀನು ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಅವರನ್ನು ಮುಟ್ಟಿ ಆಶೀರ್ವದಿಸಿ ಎಲ್ಲಾ ತೊಂದರೆಗಳಿಂದ ಬಿಡುಗಡೆ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಪ್ರಸನ್ನ ಕುಮಾರ್ ಅವರನ್ನ ಮತ್ತು ಸುರೇಖಾ ಇವರನ್ನ, ರಾಹುಲ್ ಇವರನ್ನು ಕೂಡ ವಿಶೇಷವಾಗಿ ನಿನ್ನ ಮುಖ್ಯ ಸ್ವಾಮಿ. ಕರ್ತನೆ, ಇವರ ತೊಂದರೆಗಳನ್ನ, ಇವರ ನೋವುಗಳನ್ನ ನೀನು ಬಲವನಾಗಿದ್ದು ಸ್ವಾಮಿ. ಕರ್ತನೆ, ನೀನೇ ಇವರ ಜೊತೆಯಲ್ಲಿ ಅವರನ್ನು ಆಶೀರ್ವದಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ಅನೇಕ ಹೆಸರುಗಳನ್ನು ನಿನ್ನನ್ನು ಬಲವನಾಗಿದ್ದಿ ಸ್ವಾಮಿ. ವಿಶೇಷವಾಗಿ ಆರೇನ್ ಎಂಬ ಮಗುವನ್ನು ಕೂಡ ನೀನು ಮುಟ್ಟು ಸ್ವಾಮಿ. ಆತನು ಪಡುವಂತಹ ಕಷ್ಟವನ್ನ ನೀನು ಬಲವನಾಗಿದ್ದಿ ಸ್ವಾಮಿ. ಆ ಮಗುವನ್ನು ವಿಶೇಷವಾಗಿ ನೀನು ಮುಟ್ಟಿ ಆ ಕಾಯಿಲೆಗಳಿಂದ ಆತನನ್ನು ಬಿಡುಗಡೆ ಮಾಡಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ವಿಜಯ್ ಕುಮಾರ್ ಅವರನ್ನು ನೀನು ತಿಳಿದವನಾಗಿದ್ದಿ ಸ್ವಾಮಿ. ಅವರು ರಕ್ತದ ಒತ್ತಡದಿಂದ ಬಳಲುತ್ತಿರುವುದನ್ನು ನೀನು ಬಲವನಾಗಿದ್ದಿ ಸ್ವಾಮಿ. ನಿನ್ನ ಅಮೂಲ್ಯವಾದ ಹಸ್ತದಿಂದ ಮಗನನ್ನು ಮುಟ್ಟಿ ಸ್ವಾಮಿ. ಕರ್ತನೆ, ಅವರಲ್ಲಿರ್ತಕ್ಕಂತಹ ತೊಂದರೆಯನ್ನು ಬಿಡುಗಡೆ ಮಾಡಿ ಅವರಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ನೀನು ನಡೆಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಸ್ವಾಮಿ, PUC ಪರೀಕ್ಷೆಯನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಸಬ್ಬತ್ ದಿನದಲ್ಲಿ ಬಂದಿರತಕ್ಕಂಥದನ್ನು ಕೂಡ ನೀನು ತಿಳಿದವನಾಗಿದ್ದಿ. ಕರ್ತನೆ, ನೀನೇ ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಕೊಡುವಂತ ಕರ್ತನೆ ನೀನಾಗಿದ್ದಿ. ನೀನೇ ವಿಶೇಷವಾಗಿ ಅವರನ್ನು ಮುಟ್ಟಿ ಕರ್ತನೆ, ಅವರಿಗೆ ಬೇಕಾದಂತಹ ಸಹಾಯವನ್ನು ನೀನು ಮಾಡಿ ಪರೀಕ್ಷೆಯನ್ನು ಸ್ವಾಮಿ ಬದಲಾವಣೆ ಮಾಡಿ ಕರ್ತನೆ, ಅದಕ್ಕೆ ಬೇಕಾದಂತ ಸಹಾಯಗಳನ್ನು ಒದಗಿಸಿಕೊಟ್ಟು ಮಕ್ಕಳು ಯಾವ ತೊಂದರೆಗೆ ಒಳಗಾಗದಂತೆ ನೀನೇ ಅವರನ್ನು ಆಶೀರ್ವದಿಸಬೇಕಾಗಿ ನಿನ್ನನ್ನು ಕೇಳಿಕೊಳ್ಳುತ್ತೇವೆ. ಇನ್ನು ವಿಶೇಷವಾಗಿ ಇಂದಿರಾ ಇವರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಆ ಮಗಳಲ್ಲಿರ್ತಕ್ಕಂಥ ತೊಂದರೆಯನ್ನು ನೀನು ಬಲವನಾಗಿದ್ದಿ. ಅವರಿಗೆ ಬೇಕಾದಂತ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ಅವರನ್ನು ನಡೆಸು. ಇನ್ನೊಂದು ಆವರ್ತಿ ಕರ್ತನೆ, ಕೂಡಿ ಬಂದಿರತಕ್ಕಂಥ ನಮ್ಮೆಲ್ಲರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ. ಇವತ್ತಿನ ದಿನವನ್ನು ಕೂಡ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಇವತ್ತಿನಲ್ಲಿ ಮಾಡುವಂತ ಎಲ್ಲಾ ಕೆಲಸಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ ನೀನಿದ್ದು ಸ್ವಾಮಿ. ಯಾವ ಅಪಾಯಗಳು, ಅಪಘಾತಗಳು, ಯಾವ ತರವಾದಂತಹ ತೊಂದರೆಗಳು, ಅನಾಹುತಗಳು ಆಗದಂತೆ ನಿನ್ನ ಪವಿತ್ರಾತ್ಮನ ಮುಖಾಂತರ ನಮ್ಮನ್ನು ನಡೆಸಬೇಕಾಗಿ ಪ್ರಭು ಯೇಸು ಸ್ವಾಮಿ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಕೇಳಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಬೋಧಕರಾದಂತ ಅಮಿತ್ರ ಅವರ ಜೊತೆಯಲ್ಲಿ ನಾವು ಹೊಂದಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತಿನಿಂದ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆ ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯವು ವಿಶೇಷವಾಗಿ ಈ ದಿನ ದೈವಿಕ ಸಂದೇಶ ನೀಡಿದಂತ ಹಿರಿಯರಾಗಿರುವಂತ ನಾಗರಾಜ್ ಅವರ ಜೊತೆಯಲ್ಲಿಯೂ ಹಾಗೂ ಪ್ರಾರಂಭದ ಪ್ರಾರ್ಥನೆ ಮಾಡಿದಂತ ಮತ್ತು ಮುಕ್ತಾಯ ಪ್ರಾರ್ಥನೆ ಮಾಡಿದಂತ ನಿನ್ನ ಸೇವಕರ ಜೊತೆಯಲ್ಲಿಯೂ ಹಾಗೂ ಬೋಧಕರಾಗಿರುವಂತ ಎಂ ರಾಜ್ ಅವರ ಸೇವೆ ಜೊತೆಯಲ್ಲಿಯೂ ಹಾಗೂ ಕೂಡಿ ಬಂದಿರತಕ್ಕಂಥ ಎಲ್ಲ ಸಭಾ ವಿಶ್ವಾಸಿಗಳ ಜೊತೆಯಲ್ಲಿಯೂ ಪ್ರಾರ್ಥನೆ ವಿಜ್ಞಾಪನೆಗಳ ಜೊತೆಯಲ್ಲಿಯೂ ಇಂದು ಎಂದು ನಿತ್ಯ ನಿರಂತರಕ್ಕೂ ನಿಮ್ಮ ಆಶೀರ್ವಾದವು ನೆಲೆಯಾಗಿರ್ಲಿ ಕರ್ತನೆ. ಆಮೇನ್. 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 Thank you, Pastor. ಥ್ಯಾಂಕ್ ಯು. ಈ ಬೆಳಗಿನ ಜಾವದಲ್ಲಿ ಸುಂದರವಾದಂತ ಸಂದೇಶವನ್ನ ತಂದಂತ ಹಿರಿಯರಾದಂತ ನಾಗರಾಜು ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ, ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ, ಹಾಗೂ ಅಂತ್ಯ ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಯಶವಂತ್ ಸಾರ್ ಅವರಿಗೂ, ಅಂತ್ಯಾಶೀರ್ವಾದ ನೀಡಿದಂತ ಅಮಿತ್ ರವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಹೀಗೆ ದಿನನಿತ್ಯವೂ ಕರ್ತನ ಕೃಪಾಶ್ರಯದಲ್ಲಿ ನಾವೆಲ್ಲರೂ ಸೇರಿ ಬಂದು ದೇವರ ವಾಕ್ಯದಲ್ಲಿ ಬೆಳೆಯುವ ಹಾಗೆ, ಬಲ ಹೊಂದುವ ಹಾಗೆ, ಆತನ ಮಹಿಮೆಗಾಗಿ ಉಪಯೋಗಿಸಲ್ಪಡುವ ಹಾಗೆ ಕರ್ತನು ಆತ್ಮನು ನಮ್ಮನ್ನ ನಡೆಸಲಿ, ಬಲಪಡಿಸಲಿ, ಆಧರಿಸಲಿ, ಪರಾಮರ್ಶಲಿ. ಈ ದಿನವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು, ಕುಟುಂಬ, ಮಕ್ಕಳನ್ನು, ಬಂಧುಗಳನ್ನು ಆಶೀರ್ವದಿಸಿ
ಆರೋಗ್ಯ ಸುಸ್ಥಿತಿಗಳಿಂದ ತುಂಬಿಸಿ ಈ ದಿನದಲ್ಲಿ ಆಶೀರ್ವಾದದಾಯಕವಾಗಿದ್ದುಕೊಂಡು ಮತ್ತೊಂದೇ ಸಾಯಂಕಾಲ ಮತ್ತೆ ಈ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಕೂಟಗಳಲ್ಲಿ ಭಾಗವಹಿಸುವಾಗೆ ಕರ್ತನು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರನ್ನ ಕರ್ತನ ಕೃಪಾಸ್ತಕ್ಕೆ ಒಪ್ಪಿಸುತ್ತಾ ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಆಮೇನ್. ಧನ್ಯವಾದ ಬದುಕ್ರೆ, ಧನ್ಯವಾದ. ಮತ್ತು ವಾಕ್ಯ ತಿಳಿಸ್ಕೊಟ್ಟ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಎಚ್ಚರಿಸಿದ್ದಾರೆ. ಧನ್ಯವಾದ. ಅವ್ರನ್ನ Thank you so ನಮ್ಮ much. ಸೇವೆನ Thank you so much. ದೇವರ ಆಶೀರ್ವದಿಸಲಿ ಸರ್ ಅಂತ ಅಂದ್ಬಿಟ್ಟು. Thank you, sir. Thank you so much, sir. ಥ್ಯಾಂಕ್ ಯು ಸರ್. ಎಲ್ರಿಗೂ ಧನ್ಯವಾದ ಮತ್ತು ಶುಭೋದಯ ಎಲ್ರಿಗೂ. ಆಮೇನ್. ಥ್ಯಾಂಕ್ ಯು. ಶುಭವಾಗಲಿ.